ಹಲೋ ಫ್ರೆಂಡ್ಸ್, ತವಾ ಫ್ರೈ ಮೀನು ಅಂದರೆ ಇಷ್ಟಪಡೋದವರು ಬಹಳ ಕಡಿಮೆ. ಮೀನು ಪ್ರಿಯರಿಗಂತೂ ಇದೊಂದು ಫೇವ್ರೆಟ್ ಡಿಶ್. ಇನ್ನು ಭಾನುವಾರ ಬಂದರೆ ಉಡುಪಿ ಹಾಗೂ ಮಂಗಳೂರು ಕಡೆಯಲ್ಲಿ ಮನೆಯಲ್ಲಿ ಸ್ಪೆಷಲ್ ಮೀನು ಅಡುಗೆ ಮಾಡೋದಂತೂ ಸಂಪ್ರದಾಯ. ಹಾಗೆ ಇವತ್ತು ರುಚಿಕರವಾದ ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ತವಾ ಫ್ರೈಗೆ ನಾನು ಇವತ್ತು ಮಾರ್ಕೆಟಿಂದ ಡಿಸ್ಕೋ ಮೀನನ್ನು ತೊಗೊಂಡು ಬಂದಿದ್ದೇನೆ. ಮೀನನ್ನು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದೆ, ಯಾಕಂದರೆ ಅದರ ಸ್ಕಿನ್ನನ್ನು ತೆಗೆಯೋದು ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಗೂ ಅರಸಿನ ಹುಡಿಯಿಂದ ಇದನ್ನು ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸೊ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು 10-15 ನಿಮಿಷ ಇದನ್ನು ಹಾಗೆ ಬಿಡೋಣ. ಅಷ್ಟರೊಳಗೆ ನಾವು ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಹುರಿದಿಟ್ಟಿರುವಂತಹ ಜೀರಿಗೆ, ಕೊತ್ತಂಬರಿ, ಕಾಳು ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಹಾಗೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ತಗೊಂಡಿದ್ದೇನೆ. ಅರಿಲಿಕ್ಕೆ ಈ ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಟಿರುವಂತಹ ಒಣಮೆಣಸನ್ನು ಹಾಕ್ತಾಯಿದ್ದೇನೆ. ಅರೌಂಡ್ 20 to 25 ಒಣಮೆಣಸನ್ನು ಇಲ್ಲಿ ಯೂಸ್ ಮಾಡಿದ್ದೇನೆ. ಸೊ ಎಲ್ಲ ಮಸಾಲೆಯನ್ನು ಇದಕ್ಕೆ ಹಾಕಿಬಿಟ್ಟು ಇವಾಗ ರುಬ್ಕೊಳ್ಳೋಣ. ನಯವಾಗಿ ರುಬ್ಬಿರುವಂಥ ಈ ಮಸಾಲೆಗೆ ಉಪ್ಪು ಹಾಗೂ ಅರಸಿನ ಹುಡಿಯನ್ನು ಸೇರಿಸ್ಕೊಳ್ಳೋಣ. ಇನ್ನು ಇದರಲ್ಲಿ ಸ್ವಲ್ಪ ಭಾಗ ಮಸಾಲೆಯನ್ನು ನಾವು ಮೀನಿಗೆ ಹಚ್ಚಿ ಅದನ್ನೊಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಮಸಾಲೆಗೆ ಖಾರವನ್ನು ನಿಮ್ಮ ಅನುಸಾರ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಒಂದು ಪ್ಯಾನಲ್ಲಿ ನಾವು ಫಿಶನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತಿದೆ. ಹಾಗೆ ಮೀನನ್ನು ಎರಡು ಕಡೆನೂ ಫ್ರೈ ಮಾಡಿಬಿಟ್ಟು ಇದನ್ನು ಇವಾಗ ತೆಗೆದಿಡ್ತಾ ಇದ್ದೇನೆ. ಮೀನು ಚೆನ್ನಾಗಿ ಎರಡು ಕಡೆನೂ ಫ್ರೈ ಆಗಿದೆ. ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಉಳಿದ ಮಸಾಲೆಯನ್ನು ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನು ರುಬ್ಬಿರುವಂಥ ಅಷ್ಟು ಮಸಾಲೆ ಕೂಡ ಯೂಸಿಗೆ ಬಂದಿಲ್ಲ. ಹಾಗಾಗಿ ನಾನು 4 ಮೀನಿಗೆ ಎಷ್ಟು ಮಸಾಲೆ ಬೇಕೋ ಅಷ್ಟೇ ಮಸಾಲೆನ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಫ್ಲೇವರ್ ಇರಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇನ್ನು ಇದು ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಇವಾಗ ಎಣ್ಣೆಯನ್ನು ಬಿಟ್ಕೊಡ್ತಾ ಇದೆ. ಇದರಲ್ಲಿ ಫ್ರೈ ಮಾಡಿರುವಂಥ ಮೀನನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿರುವ ಮಸಾಲೆಯನ್ನು ಮೀನಿನ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಮೀನನ್ನು ಮತ್ತು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಎರಡು ಕಡೆಯಲ್ಲೂ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀವು ತವಾ ಫ್ರೈ ಮಾಡಿದರೆ ಇದರ ರುಚಿ ಅಂತೂ ತುಂಬಾ ಚೆನ್ನಾಗಿರ್ತದೆ. ಇದೇ ರೀತಿಯಲ್ಲಿ ಬೇರೆ ಮೀನಿನ ತವಾ ಫ್ರೈ ಕೂಡ ಮಾಡ್ಕೊಳ್ಬೋದು. ಈಗ ನಮ್ಮ ಫಿಶ್ ಫ್ರೈ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಇದನ್ನು ಗಾರ್ನಿಷ್ ಮಾಡ್ಕೊಳ್ತೇನೆ. ಹಾಗೆ ಒಂದು ನಿಂಬೆಹಣ್ಣನ್ನು ಕೂಡ ಸೈಡಿಗೆ ಇಟ್ಕೊಂಡಿದ್ದೇನೆ. ತಿನ್ನೋ ಮುಂಚೆ ನಿಂಬೆಹಣ್ಣಿನ ರಸವನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಟೇಸ್ಟ್ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ. ನೀವು ಸಹ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.